ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಡಯಟ್ ಪ್ಲ್ಯಾನನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಅಂತ ಹೇಳಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಒಂದು ವಾರ ಮಾಡುವಂಥದ್ದು ಆಮೇಲೆ ಸ್ಟಾಪ್ ಮಾಡೋದು ಈ ಥರ ಎಲ್ಲರಿಗೂ ಕೂಡ ಆಗುತ್ತೆ. ಯಾಕಂತ ಹೇಳಿದರೆ ಒಂದೇ ರೀತಿ ಡಯಟ್ ಮಾಡೋದು ಮತ್ತು ಫುಡ್ ಕಂಟ್ರೋಲ್ ಮಾಡೋದು, ವರ್ಕೌಟ್ ಮಾಡೋದು ಅಂಥದ್ದೆಲ್ಲ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಕೆಲವೊಮ್ಮೆ ಬೇರೆ ಮನೆಯಲ್ಲಿರುವ ಕೆಲಸಗಳಿರ್ಬೋದು, ಒತ್ತಡಗಳಿರ್ಬೋದು, ಕೆಲವೆಲ್ಲ ಕಮಿಟ್ಮೆಂಟ್ಸ್ಗಳು ನಮ್ಮ ಲೈಫಲ್ಲಿ ಇರುವಂಥದ್ದು, ಇದೆಲ್ಲ ಕೂಡ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು. ಇದನ್ನೆಲ್ಲ ಹೇಗೆ ನಾವು ಕಂಟ್ರೋಲ್ ಮಾಡೋದು ಅಂತ ಹೇಳಿ ಇವತ್ತು ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತೇನೆ. ಹಾಗೆ ಒಂದು ಡಯಟ್ ಪ್ಲ್ಯಾನನ್ನು ಕೊಡ್ತೇನೆ. ಯಾವ ಯಾವ ಆಪ್ಷನನ್ನು ನೀವು ಮಾಡ್ಬೋದು. ನಾನು ಡೈಲಿ ಮಾರ್ನಿಂಗ್ ಏನು, ನೈಟ್ ಏನು, ಮಧ್ಯಾಹ್ನ ಲಂಚ್ಗೆ ಏನು ತಿಂದೆ, ಆ ಥರ ವೀಡಿಯೋಸ್ ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಷ್ಟು ಜನ ಅದನ್ನು ನೋಡ್ತೀರಾ, ಅದರಿಂದ ನಿಮಗೆ ಬೆನಿಫಿಟ್ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ನೀವು ಕಮೆಂಟ್ಸ್ ಮಾಡಿದರೆ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ತಿಳಿಸಿದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇವತ್ತು ನಾನು ಫುಲ್ ನಿಮಗೆ ಒಂದು ವಾರಕ್ಕೆ ಏನು ಬೇಕು ಆ ಥರ ಡಯಟ್ ಪ್ಲ್ಯಾನನ್ನು ಕೊಡ್ತೇನೆ. ಈ ಡಯಟ್ ಪ್ಲ್ಯಾನನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಒಂದು ತಿಂಗಳಲ್ಲಿ 5ರಿಂದ 10 kgವರೆಗೆ ನೀವು ವೆಯ್ಟ್ ಲಾಸ್ ಆಗ್ತೀರಾ. ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡ್ತೇನೆ ಮಾರ್ನಿಂಗಿಂದಲೇ ನಾವು ಏನು ಮಾಡೋದು ಅಂತ ಹೇಳಿ. ಹಾಗೆ ವರ್ಕೌಟ್ ಕೂಡ ಮಾಡಬೇಕಾಗುತ್ತೆ. ವರ್ಕೌಟನ್ನು ನಾನು ವರ್ಕೌಟ್ ವೀಡಿಯೋಸ್ ಹಾಕ್ತೇನೆ. ಹಾಗೆ ನೀವು ಎಲ್ಲಿ ಯೋಗ ಕ್ಲಾಸಿಗೆ ಹೋಗ್ತೀರಾ ಅಥವಾ ಜಿಮ್ಮಿಗೆ ಹೋಗ್ತೀರಾ ಅದೆಲ್ಲ ನಿಮಗೆ ಬಿಟ್ಟದ್ದು. ನಿಮಗೆ ಯಾವ ರೀತಿ ವರ್ಕೌಟ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಮಾಡಿ. ಯಾವುದು ಆಗೋದಿಲ್ಲ ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಮತ್ತು ಆರೋಗ್ಯ ಸಮಸ್ಯೆಗಳಿದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ, ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಕೂತಲ್ಲೇ ಮಾಡುವಂತಹ ಎಕ್ಸಸೈಸ್ಗಳು, ಜಸ್ಟ್ ಕೈಯನ್ನು ಮೂವ್ಮೆಂಟ್ ಮಾಡಿ ಮಾಡುವಂಥ ಎಕ್ಸಸೈಸ್ಗಳಿದೆ. ನಮ್ಮ ಶರೀರವನ್ನು ಮೂವ್ಮೆಂಟ್ ಮಾಡಲಿಕ್ಕೆ ಎಷ್ಟು ಆಗ್ತದೆ ಅಷ್ಟು ಎಕ್ಸಸೈಸ್ ಮಾಡಿದರೆ ಸಾಕು. ಯಾಕೆಂದರೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದರೆ. ಈಗ ಮೊದಲನೇದಾಗಿ ಪ್ಲ್ಯಾನ್ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಫಸ್ಟ್ ನಮ್ಮ ಡಯಟ್ ಸ್ಟಾರ್ಟ್ ಆಗುವಂಥದ್ದು ಮಾರ್ನಿಂಗ್. ಈಗ ಮಂಡೆಯಿಂದ ಸ್ಟಾರ್ಟ್ ಹೇಳ್ತೇನೆ ನಾನು. ಈಗ ಮಂಡೇ ನೀವು ಡಯಟ್ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಮಂಡೇ ಮಾರ್ನಿಂಗ್ ಏನು ತಗೊಳ್ತೀರಿ? ಮಂಡೇ ಮಾರ್ನಿಂಗ್ ನೀವೊಂದು 5 o'clock or 6 o'clock ಇದ್ರಿ ಅಂದರೆ ಫಸ್ಟ್ ಫ್ರೆಶ್ ಅಪ್ ಆಗಿ ಫಸ್ಟ್ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಬೇಕು. ಬಿಸಿ ನೀರು ಅಂತ ಹೇಳಿದರೆ ತುಂಬ ನಿಮಗೆ ಬಿಸಿ ಬಿಸಿ ನೀರು ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ಉಗುರು ಬಿಸಿ ನೀರಾದರೂ ಓಕೆ, ಮಾಮೂಲಿ ನೀರಾದರೂ ಓಕೆ. ಫ್ರೆಶ್ ಅಪ್ ಆಗಿ ಬಂದು ಫಸ್ಟು 1 ಗ್ಲಾಸು ನೀರು ಕುಡೀರಿ. ಹಾಗೆ ಒಂದು 4ರಿಂದ 5 ಬಾದಾಮಿಯನ್ನು ನೈಟ್ ನೆನೆಸಿಡಿ. 5 ಬಾದಾಮಿಯನ್ನು ಬೆಳಿಗ್ಗೆ ತಿನ್ನಿ. ಅದರದ್ದು ಸಿಪ್ಪೆ ರಿಮೂವ್ ಮಾಡಿ 4ರಿಂದ 5 ಬಾದಾಮಿಯನ್ನು ಬೆಳಿಗ್ಗೆ ತಗೊಳ್ಳಿ. ಇದು ನಿಮ್ಮ ಡೈಲಿ ರುಟೀನ್ ಆಗಲಿ. ಮಂಡೆಯಿಂದ ಸಂಡೇವರೆಗೂ ಕೂಡ, ನೆಕ್ಸ್ಟ್ ಸಂಡೇವರೆಗೂ ಮಾಮೂಲಿ ಇದು ಡೈಲಿ ರುಟೀನ್ ಆಗಬೇಕು. 1 ಗ್ಲಾಸ್ ನೀರು ಕುಡಿಯುವಂಥದ್ದು, 4 ಬಾದಾಮಿ ತಿನ್ನುವಂಥದ್ದು. ಬಾದಾಮಿಯನ್ನು ನೆನೆಸಿ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಎಲ್ಲಿಯಾದರೂ ನಿಮಗೆ ಬಾದಾಮಿ ನೆನೆಸಲಿಕ್ಕೆ ಮರ್ತೋಯ್ತು ಅಂತಾರೆ ಮರುದಿವಸ ಆದರೂ ನೆನೆಸ್ಕೊಳ್ಬೋದು. ಮರುದಿವಸ ಬಿಸಿ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಅದನ್ನು ಸಿಪ್ಪೆಯನ್ನು ತೆಗಿಲಿಕ್ಕೆ ಆಗ್ತದೆ. ಸಿಪ್ಪೆ ಕೂಡ ಸಮೇತ ಕೂಡ ತಿಂತಾರೆ ಕೆಲವರು, ಆದರೆ ಹೆಚ್ಚಾಗಿ ಹೇಳ್ತಾರೆ ಸಿಪ್ಪೆ ತೆಗೆದೇ ಬಾದಾಮಿಯನ್ನು ತಿನ್ನಬೇಕು ಅಂತ ಹೇಳಿ. ಅದಾದ ಮೇಲೆ ನಿಮ್ಮ ಮತ್ತೆ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ತಗೊಳ್ಳಿ. ಮಾರ್ನಿಂಗ್ ಡ್ರಿಂಕಲ್ಲಿ ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಕಾಳು, ಅರ್ಧ ಚಮಚ ಬಡೆ ಸೋಪು ಅಥವಾ ಸೋಂಪಿನ ಕಾಳು ಅಂತ ಹೇಳ್ತೇವೆ. ಇದನ್ನು ಇಷ್ಟು ಹಾಕಿ ಆಮೇಲೆ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕಿ ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಚಕ್ಕೆ ಇವಿಷ್ಟನ್ನು ಒಂದು ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಬೇಕು. ದೊಡ್ಡ ಫ್ಲೇಮ್ ಮಾಡಿ ಕುದಿಸಿಕೊಳ್ಬಾರ್ದು. ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸಿಕೊಳ್ಬೇಕು. ನೀವು ಸಾಧಾರಣ 2 ಗ್ಲಾಸ್ ನೀರು ಹಾಕಿದರೆ 5 ನಿಮಿಷ ಕುದಿಸುವಾಗ ನಿಮಗೆ ಸಾಧಾರಣ 1.5 ಗ್ಲಾಸ್ ಆಗ್ತದೆ. ಅದು ಸಣ್ಣ ಉರಿಯಲ್ಲೇ ಕುದಿಸಿಕೊಳ್ಬೇಕು. ದೊಡ್ಡ ಉರಿಯಲ್ಲೇ ಫ್ಲೇಮ್ ಇಟ್ಕೊಳ್ಬಾರ್ದು. ಅದನ್ನು ಕುದಿಸಿ ಆದಮೇಲೆ ಶೋಧಿಸಿಕೊಂಡು ಅದಕ್ಕೆ ನೀವು ಎಂತ ಕೂಡ ಹಾಕೋದು ಬೇಡ. ಲೆಮನ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಜೇನುತುಪ್ಪ ಆ ಥರ ಎಲ್ಲ ಬಿಸಿ ಇದ್ದದಕ್ಕೆ ಜೇನುತುಪ್ಪವನ್ನು ಆ್ಯಡ್ ಮಾಡಿಬಿಡಿ. ಬಿಸಿ ಬಿಸಿ ಹಾಲಿಗಾಗಿರ್ಬೋದು ಯಾವುದಕ್ಕೆ ಕೂಡ ಜೇನುತುಪ್ಪವನ್ನು ಬಿಸಿಗೆ ಆ್ಯಡ್ ಮಾಡ್ಕೊಳ್ಬೇಡಿ. ತಣ್ಣಗಿದ್ದದಕ್ಕೆ ಮಾತ್ರ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದು. ಸ್ವಲ್ಪ ತಣ್ಣಗೆ ನೀರು, ಅದಕ್ಕೆ ಜೇನುತುಪ್ಪ ಹಾಗೇನಾದರೂ ಹಾಕ್ಕೊಳ್ಬೋದು. ಅದಲ್ಲದೆ ಜೇನುತುಪ್ಪ ನೀವು ಬಿಸಿನೀರಿಗೆ ಹಾಕ್ಕೊಂಡ್ರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ.
ಹಾಗೆ ಲೆಮನನ್ನು ಬೇಕಾದರೆ ಹಾಕ್ಕೊಳ್ಬೋದು, ಅಥವಾ ಏನೂ ಇಲ್ಲದೆ ಆ ಜೀರಾ ವಾಟರನ್ನು ಸ್ವಲ್ಪ ನಿಮಗೆ ಎಷ್ಟು ಕುಡಿಲಿಕ್ಕೆ ಎಷ್ಟು ಬಿಸಿ ಇರ್ತದೆ ಅಷ್ಟು ಮಾಡಿಕೊಂಡು ಕುಡಿತಾ ಹೋಗಬೇಕು. ಸ್ವಲ್ಪ ಸಿಪ್ ಬೈ ಸಿಪ್ ಅದಕ್ಕೆ ಆ ಡ್ರಿಂಕನ್ನು ಕುಡಿಲಿಕ್ಕೆ ಒಂದು 10 ನಿಮಿಷ ನೀವು ರಿಸರ್ವ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಲಿಕ್ಕೆ ನಿಮಗೆ ಬೆಳಿಗ್ಗೆ ಗಡಿಬಿಡಿ ಆಗ್ತದೆ ಅಂತ ಇದ್ದರೆ ಅದಕ್ಕೆ ಮೇಯ್ನ್ ಕಾಸ್ ನೀವು ಲೇಟಾಗಿ ಹೇಳ್ಬೇಡಿ, ಆದಷ್ಟು ಬೇಗ ಎದ್ದು ನಿಮಗೆ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಹೆಲ್ತಿಗೋಸ್ಕರ ಇದು ಒಳ್ಳೆಯದು. ಅದಾದ ನಂತರ ನೆಕ್ಸ್ಟ್ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಆಯಿತು. ನೆಕ್ಸ್ಟ್ ನಿಮ್ಮ ಬ್ರೇಕ್ಫಾಸ್ಟ್. ಅದಕ್ಕೆ ಮೊದಲು ನೀವು ಮಾರ್ನಿಂಗ್ ವರ್ಕೌಟ್ ಮಾಡೋದಾದರೆ ಮಾಡ್ಬೋದು, ಅಥವಾ ಈವ್ನಿಂಗ್ ವರ್ಕೌಟ್ ಮಾಡ್ತೀರಾ ಅಂತಂದರೆ ನೀವು ಈವ್ನಿಂಗ್ ವರ್ಕೌಟ್ ಮಾಡ್ಬೋದು, ತೊಂದರೆ ಇಲ್ಲ. ಒಂದು 4 o'clock ಅಥವಾ 5 o'clock ಅಂದರೆ ಹೊಟ್ಟೆಯಲ್ಲಿ ಆಹಾರ ಮಾತ್ರ ಕಡಿಮೆ, ಒಂದು ಆಹಾರ ತಿಂದು 3 ಗಂಟೆ ಆದರೂ ಆಗಿರಬೇಕು. ಆಹಾರ ತಿಂದು 3 ಗಂಟೆ ಆದ ನಂತರ ನೀವು ವರ್ಕೌಟನ್ನು ಮಾಡ್ಬೋದು. ಸಾಯಂಕಾಲದ ಹೊತ್ತು ಕೂಡ ವರ್ಕೌಟ್ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್. ವೆಯ್ಟ್ ಲಾಸ್ ಡಯಟ್ ಮಾಡುವವರಿಗೆ ಡಯಟ್ ಪ್ಲ್ಯಾನ್ ಅಂತ ಹೇಳಿದರೆ ಮಾರ್ನಿಂಗ್ ಪೋಹವನ್ನು ತಿನ್ಬೋದು. ಪೋಹ ಮಾಡೋದು ಹೇಗೆ ಅದರದ್ದು ರೆಸಿಪಿ ನನ್ನ ವಿಡಿಯೋಸ್ ಎಲ್ಲ ಹಾಕಿದ್ದೇನೆ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಪೋಹ ಹೇಗೆ ಮಾಡೋದು ಅಂತ ಹೇಳಿ. ಯಾವ ರೀತಿ ಅಂದರೆ ಅದರಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಆ ಥರ ಎಲ್ಲ ಮಾಡ್ಕೊಳ್ಬೇಕು, ತುಂಬ ಎಣ್ಣೆ ಎಲ್ಲ ಹಾಕಬಾರ್ದು. ಹಾಗೆ ಪೀನಟ್ ಎಲ್ಲ ಸೇರಿಸಿ ಅದನ್ನು ಪೋಹ ಉಸ್ಲಿ ಮಾಮೂಲಿಯಾಗಿ ನಿಮಗೆ ಗೊತ್ತಿದೆ, ಸ್ವಲ್ಪ ಅದನ್ನು ನೋಡಿಕೊಂಡು ಮಾಡಿದರೆ ಆಯಿತು. ತುಂಬ ಎಣ್ಣೆಯನ್ನು ಬಳಸದೆ ಮಾಡಬೇಕು. ಹಾಗೆ ಉಪ್ಪು ಕೂಡ ವೆಯ್ಟ್ ಲಾಸಿಗೆ ಜಾಗ್ರತೆ ಮಾಡಿಕೊಳ್ಬೇಕು, ತುಂಬ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಡಿ. ಉಪ್ಪು ನಾವು ಕಡಿಮೆ ಸೇವಿಸಿದಷ್ಟು ವೆಯ್ಟ್ ಲಾಸ್ ಬೇಗ ಆಗ್ತದೆ. ನೋ ಸಾಲ್ಟ್ ಡಯಟ್ ಅಂತ ಕೆಲವೊಮ್ಮೆ ಮಾಡ್ತೇವೆ ನಾವು, ಆಗ ಇಡೀ ದಿವಸ ಸ್ವಲ್ಪ ಕೂಡ ಉಪ್ಪನ್ನು ತಗೊಳ್ಳೋದಿಲ್ಲ. ಆದರೆ ನಮ್ಮ ಆರೋಗ್ಯಕ್ಕೆ ಉಪ್ಪು ಸಿಹಿ ಎಲ್ಲವೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ, ಹಾಗಂತೇಳಿ ಕಂಪ್ಲೀಟಾಗಿ ಅದನ್ನೆಲ್ಲ ಬಿಡಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಕಡಿಮೆ ಉಪ್ಪು ಮಾಡಿಕೊಡಿ, ಎಷ್ಟು ಬೇಕೋ ಅಷ್ಟೇ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ. ಪೋಹದ ಜೊತೆಗೆ ನೀವು ಬೇಕಾದರೆ ಒಂದು ಪೋರ್ಷನ್ ಕೂಡ ಎಷ್ಟು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೀವು ನೋಡ್ಕೊಳ್ಬೋದು ಎಷ್ಟು ತಿನ್ನಬೇಕು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನೀವು ಇದು ಕಡಲೆ ಅಂದರೆ ಕಾಬೂಲ್ ಚನಾದ್ದು ದೋಸೆ ಮಾಡ್ಕೊಳ್ಬೋದು. ಹೈ ಪ್ರೋಟೀನ್ ಆಗುತ್ತೆ. ಇಲ್ಲಿ ನಿಮಗೆ ಪೋಹದಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲೆಮನ್ ಎಲ್ಲ ಹಾಕ್ತೇವೆ, ಪ್ರೋಟೀನ್ ಇರ್ತದೆ. ಈ ಪೋಹದ ಜೊತೆಗೆ ನೀವು ಬೇಕಾದರೆ ಒಂದು ಆ್ಯಪಲ್ ಅಥವಾ ಅರ್ಧ ಆ್ಯಪಲ್ ಅಥವಾ ಪೇರಳೆ ಅದನ್ನು ಕೂಡ ಬೆಳಿಗ್ಗೆ ಸೇರಿಸ್ಕೊಳ್ಬೋದು. ಯಾಕೆಂದರೆ ಬೆಳಗಿನ ಹೊತ್ತು ಫ್ರೂಟ್ಸ್ ತಿಂದರೆ ತುಂಬಾ ಒಳ್ಳೆಯದು. ಒಂದಿಷ್ಟು ಪೋಹದ ಜೊತೆಗೆ ಒಂದು ಹಾಫ್ ಆ್ಯಪಲ್ ಅಥವಾ ಪೇರಳೆ ಅಥವಾ ಪಪಾಯ ಒಂದು ಸ್ವಲ್ಪ ಮಾರ್ನಿಂಗ್ ತಗೊಂಡ್ರೆ ತುಂಬಾ ಎನರ್ಜಿ ಬರುತ್ತೆ. ಅದಕ್ಕೆ ಜಸ್ಟ್ ಅಷ್ಟೇ ಪೋಹ ತಿಂದರೆ ಮನಸ್ಸಿಗೇನೋ ಅನಿಸ್ತದೆ, ಕಡಿಮೆ ಆಯಿತಾ ಆ ಥರ ಫಸ್ಟ್ ಡಯಟ್ ಮಾಡಬೇಕಾದ್ರೆಲ್ಲ ಅನಿಸ್ತದಲ್ವ. ನೀವಿಷ್ಟು ಪೋಹದ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದರೆ ನಿಮಗೆ ಎನರ್ಜಿ ಇರುತ್ತೆ, ಹಾಗೆ ಮಧ್ಯಾಹ್ನವರೆಗೆ ಹಶ್ವಾಗೋದಿಲ್ಲ. ಅದಾದ ನಂತರ ನೆಕ್ಸ್ಟ್ ರೆಸಿಪಿ ಅಂತ ಹೇಳಿದರೆ ಕಾಬೂಲ್ ಚನಾವನ್ನು ನೆನೆಸಿಕೊಂಡು ಪ್ರೋಟೀನ್ ಭರಿತವಾದಂತಹ ಒಂದು ದೋಸೆ ರೆಸಿಪಿ. ಅದು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ಪ್ರೋಟೀನ್ ದೋಸೆಯನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪಿಗಳು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವ್ದು ಮಾಡ್ಬೋದು ಅಂತ ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೇನೆ, ಅದನ್ನೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ನೀವು ಸೋಮವಾರದಿಂದ ಆದಿತ್ಯವಾರದವರೆಗೆ ಒಂದೊಂದು ಆಪ್ಷನನ್ನು ತೆಕ್ಕೊಳ್ಬೋದು. ಹಾಗೆ ಹೆಸರು ಕಾಳು ಉಸ್ಲಿ ಅಂಥೇಳಿ ನಾವಿಲ್ಲಿ ಜಾಸ್ತಿಯಾಗಿ ಮಾಡ್ತೇವೆ. ಹೆಸರು ಕಾಳನ್ನು ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಬೇಯಿಸೋದು, ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆ, ತೆಂಗಿನಕಾಯಿ ತುರಿ ಎಲ್ಲ ಹಾಕೊಳ್ಳೋದು. ಅದಕ್ಕೆ ಬೆಲ್ಲ ಹಾಕ್ತಾರೆ, ಬಟ್ ಬೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಹಾಕೋದು ಬೇಡ, ಅಷ್ಟೇ ಮಾಡಿ ಅದನ್ನು ತಿನ್ನಿ. ಆ ಹೆಸರು ಕಾಳು ಉಸ್ಲಿ ಜೊತೆಗೆ ಸ್ವಲ್ಪ ಫ್ರೂಟ್ಸ್, ಕುಕುಂಬರ್, ನಿಮಗೆ ಯಾವುದಾದ್ರೂ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಬ್ರೇಕ್ಫಾಸ್ಟಿಗೆ ನಾನು ಹೇಳಿದಾಗೆ ಒಂದು ಪೋಹ, ಆಮೇಲೆ ಹೆಸರು ಕಾಳು ಉಸ್ಲಿ, ಆಮೇಲೆ ರವಾ ಉಪ್ಮಾ ಒಂದು ದಿವಸ, ಮತ್ತೊಂದು 2 ದಿವಸ ಓಡಿಸಿದ್ದು ಚೀಲ ಅಂತ ಹೇಳಿ ಬರುತ್ತೆ, ಹಾಗೆ ಬೇಸನ್ ಚೀಲ ಅಂತ ಹೇಳಿ ಬರುತ್ತೆ, ಅದನ್ನು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಆಮೇಲೆ ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ಓಟ್ಸ್ ಪುಡ್ಡಿಂಗ್ ಅಂತೂ ನೀವು ಮಾರ್ನಿಂಗ್ ಡೈಲಿ ಮಾಡೋದಾದರೂ ಓಕೆ. ಆನಂತರ ಆಪ್ಷನ್ ಕೊಟ್ಟದ್ದು ಒಂದೇ ಮಾಡಲಿಕ್ಕೆ ಬೇಜಾರಾಗತ್ತಂತ ಇದ್ದರೆ ಈ ಥರ ಮಾಡ್ಕೊಳ್ಬೋದು ಅಂತ ಹೇಳಿ. ಓಟ್ಸ್ ಇದ್ದು ಉಪ್ಮಾ ಬರುತ್ತೆ, ಓಟ್ಸ್ ಚೀಲ ಬರುತ್ತೆ, ಹಾಗೆ ಮೂಂಗ್ ದಾಲ್ ಚೀಲ ಅಂತ ಹೇಳಿ ಬರುತ್ತೆ, ಬೇಸನ್ ಚೀಲ ಅಂತ ಕೂಡ ಬರ್ತದೆ. ಅದು ಎಲ್ಲ ಕೂಡ ರುಚಿಯಾಗಿರ್ತದೆ. ಹಾಗೆ
ಹೆಸರು ಕಾಳನ್ನು ನೆನೆಸಿಬಿಟ್ಟು ಅದನ್ನು ಹೆಸರು ಕಾಳಿನ ದೋಸೆ ಕೂಡ ಮಾಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಅದು 7 ಆಪ್ಷನ್ ಆಯಿತು ನಿಮಗೆ. ಒಂದೊಂದು ದಿವಸ ಒಂದೊಂದು ಮಾಡ್ಕೊಂಡು ಹೋದರೆ 7 ದಿವಸ ಕಳೆದೋತ್ತೆ ಗೊತ್ತಾಗೋದಿಲ್ಲ. ಟೇಸ್ಟಿಯಾದ ಹೆಲ್ದಿ ಆದಂತಹ ರೆಸಿಪಿಗಳು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಯಿತು. ಆಮೇಲೆ ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದರೆ ಮಿಡ್ ಡೇ ಮಾರ್ನಿಂಗ್ ಅಂದರೆ ಏನು, ಒಂದು 11 ಗಂಟೆ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಏನಾದರೂ ತಿನ್ನುವ ಅಂತ ಹೇಳಿ ಅನಿಸ್ತದೆ. ಬೆಳಿಗ್ಗೆ ನೀರು ಕುಡಿದಿರ್ತೇವೆ ಅಲ್ವಾ, ಇಲ್ಲಿ ಆಮೇಲೆ ಬ್ರೇಕ್ಫಾಸ್ಟ್ ಆಗಿರ್ತದೆ. ಬ್ರೇಕ್ಫಾಸ್ಟ್ ಆದ ಮೇಲೆ ನೆಕ್ಸ್ಟ್ ಅದರ ಎಡೆಯಲ್ಲಿ ನಾವು ನೀರನ್ನು ಕುಡಿಬೇಕು. ಒಂದು ಬ್ರೇಕ್ಫಾಸ್ಟ್ ಆಗಿ ಅರ್ಧ ಗಂಟೆ ನಂತರ ಸ್ವಲ್ಪ ನೀರನ್ನು ಕುಡಿಬೇಕು, 1 ಗ್ಲಾಸ್ 2 ಗ್ಲಾಸ್ ನೀರನ್ನು ಕುಡಿಬೇಕು. ಹಾಗೆ 11 ಗಂಟೆ ಅಷ್ಟೊತ್ತಿಗೆ ನಿಮಗೆ ಗ್ರೀನ್ ಟೀ ಬೇಕು, ಆ ಆಪ್ಷನ್ ಇಟ್ಕೊಂಡ್ರೆ ಗ್ರೀನ್ ಟೀಯನ್ನು ಕುಡಿಬೋದು. ಗ್ರೀನ್ ಟೀ ಇಷ್ಟ ಇಲ್ಲ ಅಂತ ಇದ್ದರೆ ಜಸ್ಟ್ ಒಂದು ಫ್ರೂಟನ್ನು ತಿನ್ಬೋದು. ಒಂದು ಬಾಳೆಹಣ್ಣು ಆದರೆ ತಿನ್ಬೋದು. ಹಾಗೆ ಒಂದು ಪೇರಳೆ ಅಥವಾ ಯಾವ ಫ್ರೂಟ್ ಇದೆ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ ಇದೆ, ಮಸ್ಕ್ ಮೆಲನ, ವಾಟರ್ ಮೆಲನ, ಯಾವ ಫ್ರೂಟ್ ಇದೆ ಅದನ್ನು ತಿನ್ಬೋದು. ಒಂದು ಪೋರ್ಷನ್ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳಿ. ಒಂದು ಬೌಲಲ್ಲಿ ಒಂದು ಇಷ್ಟು ಅಂತ ಹೇಳಿ ಒಂದು ಪೋರ್ಷನನ್ನು ಕಂಟ್ರೋಲ್ ಮಾಡಿಕೊಂಡು ತಿನ್ನಿ. ಅದಾದಮೇಲೆ 11 ಗಂಟೆಗೆ ಫ್ರೂಟ್ಸ್ ಎಲ್ಲ ತಿಂದಾಗಿರ್ತದೆ. ಅದೇ ಫ್ರೂಟ್ಸ್ ಅಲ್ಲದೆ ಬೇರೆ ಆಪ್ಷನ್ ಅಂತ ಹೇಳಿದರೆ ನಿಮಗೆ ಬಾದಾಮಿ ತಿನ್ಬೋದು, ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬೋದು, ಅಥವಾ 2 ಖರ್ಜೂರ ತಿನ್ಬೋದು 11 ಗಂಟೆ ಅಷ್ಟೊತ್ತಿಗೆ. ಆಪ್ಷನ್ ನಾನು ಕೊಡೋದು ಎಲ್ಲ ತಿನ್ನೋದಲ್ಲ, ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ತಿನ್ನೋದಲ್ಲ. ಜಸ್ಟ್ ಆಪ್ಷನ್ ಒಂದೊಂದು ದಿವಸ ಒಂದೊಂದು ಮಾಡಿ. ಒಂದು ದಿವಸ ಫ್ರೂಟ್ಸ್ ತಿಂದರೆ ಮರು ದಿವಸ ಡ್ರೈ ಫ್ರೂಟ್ಸ್ ತಿನ್ನಿ. ಮರು ದಿವಸ ಫ್ರೂಟ್ ಬೇಕಾದರೆ ನಿಮಗೆ ಏನೋ ಜ್ಯೂಸ್ ಕೊಡಬೇಕು ಅಂತಂದರೆ ಜಸ್ಟ್ ಒಂದು ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳಿ. ಶುಗರ್ ಎಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ, ಜಸ್ಟ್ ವಾಟರ್ ಮೆಲನ್ ಜ್ಯೂಸ ಓಕೆ, ಒಂದು 1/2 ಗ್ಲಾಸಷ್ಟು ಕುಡಿಬೋದು ಮಿಡ್ ಡೇ ಇದರಲ್ಲಿ. ಅದಾದ ನಂತರ ಮತ್ತೆ ನಮ್ಮ ಲಂಚ್ ಆಪ್ಷನ್. ಲಂಚಿಗೆ ತುಂಬಾ ರೆಸಿಪೀಸ್ ನಾನು ಆಲ್ರೆಡಿ ಮಾಡಿದ್ದೇನೆ, ವೀಡಿಯೋಸ್ ಎಲ್ಲ ಇದೆ. ಆ ವಿಡಿಯೋಸ್ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಲಂಚಿಗೆ ಯಾವ ಯಾವ ರೆಸಿಪಿ ಮಾಡ್ಬೋದು ಅಂತ ಹೇಳಿ. ಲಂಚಿಗೆ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂತ ಹೇಳಿದರೆ ಚಪಾತಿ ರೋಟಿ ಹಾಗೆ ತಿಂತಾರೆ, ಕೆಲವು ಕಡೆ ರೈಸ್ ತಿಂತಾರೆ. ಚಪಾತಿ ತಿಂದರು ರೈಸ್ ತಿಂದರು ಏನೂ ತೊಂದರೆ ಇಲ್ಲ ವೆಯ್ಟ್ ಲಾಸ್ ಆಗೋದಕ್ಕೆ. ರೈಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ರೈಸನ್ನು ಅವಾಯ್ಡ್ ಮಾಡೋದು ಖಂಡಿತ ಬೇಕಾಗಿಲ್ಲ. ರೈಸನ್ನು ಆಪ್ಷನ್ ಆಗಿ ತಕ್ಕೊಳ್ಬೋದು, ಬಟ್ ಪೋರ್ಷನ್ ಕಂಟ್ರೋಲ್ ಇರಬೇಕು. ನಾವು ಸ್ವಲ್ಪನೇ ತಿನ್ನಬೇಕು ರೈಸನ್ನು. ಜೊತೆಗೆ ಸಲಾಡನ್ನು ಇನ್ಕ್ಲೂಡ್ ಮಾಡಬೇಕು, ಪ್ರೋಟೀನ್ ಕೂಡ ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನ್ ಅಂತ ಹೇಳಿದರೆ ಸಲಾಡಲ್ಲಿ ಹೆಸರು ಕಾಳನ್ನು ಸೇರಿಸಬೇಕು. ಹಾಗೆ ನಾನ್ ವೆಜಿಟೇರಿಯನ್ ಆದರೆ ನೀವು ಎಗ್ಗನ್ನು ಇಲ್ಲಿ ಬಳಸ್ಬೋದು. 2 ಎಗ್ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಲಂಚಿಗೆ. ಜೊತೆಗೆ ಏನಾದರೂ ಒಂದು ಪಲ್ಯ, 1 ಚಪಾತಿ. ಎಗ್ 2 ತಗೊಂಡಿದ್ದೀರಿ ಅಂತಾದರೆ 1 ಚಪಾತಿ ತಗೊಳ್ಳಿ. ಅಷ್ಟು ಮಧ್ಯಾಹ್ನದ ಲಂಚಿಗೆ ನೀವು ತಗೊಳ್ಬೋದು. ಹಾಗೆಯೇ ರೈಸ್ ತಗೊಳ್ತೀರಿ ಅಂತಾದರೆ ಸ್ವಲ್ಪ ಅದಕ್ಕೆ ದಾಲ್ ತಗೊಳ್ಳಿ, ಮತ್ತು ಒಂದು ಒಳ್ಳೆ ಸಬ್ಜಿ ತಗೊಳ್ಳಿ. ಬೀಟ್ರೂಟ್ ಪಲ್ಯ ಅಥವಾ ನಿಮಗೆ ಕಾಲಿಫ್ಲವರ್ ಇದ್ದರೆ ಕಾಲಿಫ್ಲವರು ತುಂಬಾ ಒಳ್ಳೆಯದು. ಅದರಲ್ಲಿ ಪ್ರೋಟೀನ್ ಎಲ್ಲವೂ ಇದೆ, ವಿಟಮಿನ್ಸ್ ಇದೆ. ಕಾಲಿಫ್ಲವರ್ ಪಲ್ಯ ಹೊಟ್ಟೆ ಫಿಲ್ ಆಗ್ತದೆ, ಹಾಗೆ ಟೇಸ್ಟಿ ಕೂಡ ಇರ್ತದೆ. ಕಾಲಿಫ್ಲವರ್ ಇದ್ದು ಪಲ್ಯ ಮಾಡಿಕೊಂಡು ತಗೊಳ್ಬೋದು. ಇಲ್ಲಿ ರೈಸ್ ಯೂಸ್ ಮಾಡಿದರೆ ಪೋರ್ಷನ್ ಅಂತೂ ಕಂಟ್ರೋಲ್ ಇರಬೇಕು. ಒಂದು ಸ್ಪೂನ್ ಅಳತೆಯಲ್ಲಿ ಹೇಳೋದಾದರೆ ಒಂದು 8 ಸ್ಪೂನಿಗಿಂತ ಜಾಸ್ತಿ ರೈಸನ್ನು ಯೂಸ್ ಮಾಡುವಾಗಿಲ್ಲ. ಹಾಗೆ 1 ಗ್ಲಾಸ್ ಮಜ್ಜಿಗೆ ಕುಡಿಬೋದು ನೀವು. ಮಜ್ಜಿಗೆಗೆ ಬೇಕಾದರೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಹಸಿಮೆಣಸು, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಒಂಥರ ಮಸಾಲ ಮಜ್ಜಿಗೆ ಥರ ಮಾಡಿಕೊಂಡು ಕುಡಿಬೋದು. ಟೇಸ್ಟಿಯಾಗಿರ್ತದೆ, ಹೊಟ್ಟೆ ಫಿಲ್ ಆಗ್ತದೆ. ಅದಕ್ಕೂ ಮೊದಲು ನನಗೊಂದು ಹೇಳಲಿಕ್ಕೆ ಬಿಟ್ಟೋಯ್ತು. ಊಟ ಮಾಡ್ತೀರಿ ನೀವು 1:15 ಈಗ ಊಟ ಮಾಡ್ತೀರಿ ಅಂತಾದರೆ ಊಟಕ್ಕಿಂತ ಮೊದಲು 12:30 1 ಗಂಟೆ ಅಷ್ಟೊತ್ತಿಗೆ ಸರಿ ನೀರು ಕುಡೀರಿ. ಎಷ್ಟಾಗ್ತದೆ ಅಷ್ಟು ನೀರು ಕುಡೀರಿ. ನಿಮಗೆ ಹಾಗಂತೇಳಿ ಓವರಾಗಿ ನೀರು ಕುಡಿಬೇಡಿ. 1-2 ರಿಂದ 3 ಗ್ಲಾಸ್ ಅಷ್ಟು ನೀರು ಕುಡಿಬೋದು. ಅಷ್ಟು ನೀರು ಕುಡಿಯಿತು ಅಂತ ಹೇಳಿದರೆ ನಿಮಗೆ ಊಟ ಮಾಡುವಾಗ ಪೋರ್ಷನ್ ಕಂಟ್ರೋಲ್ ಆಗ್ತದೆ, ಜೋರು ಹಸಿವೆ ಆಗೋದಿಲ್ಲ. ಮೇಯ್ನಾಗಿ ನಮಗೆ ಕ್ರೇವಿಂಗ್ಸ್ ಬರಲಿಕ್ಕೆ ಒಂದು ಮೇಯ್ನ್ ರೀಸನ್ ಅಂತ ಹೇಳಿದರೆ ನಾವು ನೀರನ್ನು ಸರಿಯಾಗಿ ಕುಡಿಯದೇ ಇರುವಂಥದ್ದು. ನೀರನ್ನು ಸರಿಯಾಗಿ ಕುಡಿಲಿಲ್ಲ ಅಂತಾಗುವಾಗ ಇನ್ನೇನೋ ತಿನ್ನಬೇಕು ಅಂತ ಹೇಳಿ ಆಗ್ತದೆ. ಈ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೀರನ್ನು ಕುಡಿಬೇಕು. ಇದು ಒಂದು ಆಪ್ಷನ್. ಲಂಚ್ ಆಪ್ಷನ್ ನೀವು ಚಪಾತಿಗಳು ಮಾಡ್ಬೋದು, ರೋಟಿ ಮಾಡ್ಬೋದು, ಅಥವಾ ರಾಗಿ ರೊಟ್ಟಿಯನ್ನು ಮಧ್ಯಾಹ್ನ ತಿನ್ಬೋದು. ಅಕ್ಕಿ ರೊಟ್ಟಿ ಕೂಡ 1 ಅಥವಾ 2, ದೊಡ್ಡ ರೊಟ್ಟಿ ಆದರೆ ಒಂದೇ ಸಾಕು, ಇಲ್ಲಾಂದರೆ
ಒಂದೂವರೆ 2 ಅಕ್ಕಿ ರೊಟ್ಟಿ, ಅದಕ್ಕೆ ಸಬ್ಜಿ, ಆ ಥರ ನೀವು ಮಧ್ಯಾಹ್ನ ಆಪ್ಷನ್ ತಗೊಳ್ಬೋದು. ಬೆಳಗ್ಗೆ ನೀವು ರೈಸ್ ಐಟಮ್ ಯಾವುದು ತಗೊಳ್ಳೋದಿಲ್ಲ ಅಲ್ಲ, ಹಾಗಾಗಿ ನೀವು ಮಧ್ಯಾಹ್ನ ಹೊತ್ತು ಪಲಾವ್ ತಗೊಳ್ಬೋದು. ಅಥವಾ ಈ ಗೋಧಿಯಿಂದ ಮಾಡುವ ಆಪ್ಷನ್ ಕೂಡ ಇದೆ, ಗೋಧಿ ನುಚ್ಚು ಅಂತ ಹೇಳ್ತಾರೆ. ಗೋಧಿ ನುಚ್ಚಿಂದ ಮಾಡಿದ ಅನ್ನ, ಅದಕ್ಕೆ ಪಲ್ಯ, ಮೊಸರು, ಆ ಥರ ತಗೊಳ್ಬೋದು. ಆಮೇಲೆ ಮಿಲೆಟನ್ನು ಯೂಸ್ ಮಾಡೋದು, ಬೇರೆ ಬೇರೆ ಮಿಲೆಟ್ಗಳಿದೆ, ನವಣೆ, ಸಾಮೆ ಅಂತ ಹೇಳಿ ಎಲ್ಲ ಬೇರೆ ಬೇರೆ ಫೋಕ್ ಸ್ಟೈಲ್ ಮಿಲೆಟ್, ಆ ಥರ ಎಲ್ಲ ತುಂಬಾ ಇದೆ. ಅದನ್ನು ಕೂಡ ಗಂಜಿ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರ ಮತ್ತು ಕಿಚಡಿಯನ್ನು ಕೂಡ ನೀವು ಲಂಚಿಗೆ ಆ್ಯಡ್ ಮಾಡ್ಕೊಳ್ಬೋದು. ಒಂದು ದಿವಸ ರೋಟಿ ಮಾಡಿ, ಒಂದು ದಿವಸ ರೈಸ್ ಮಾಡಿ, ಒಂದು ದಿವಸ ಕಿಚಡಿ ಮಾಡಿ, ಎಷ್ಟು ಆಪ್ಷನ್ ಆಯಿತು. ಇದೆಲ್ಲವೂ ಕೂಡ ನಾನು ವೀಡಿಯೋಸ್ ಆಲ್ಮೋಸ್ಟ್ ಮಾಡಿದ್ದೇನೆ. ವೀಡಿಯೋಸ್ ನಿಮಗೆ ಹೇಗೆ ಮಾಡೋದು, ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಲಿಂಕಲ್ಲಿ ನೋಡಿ. ಯಾಕೆಂದರೆ ರೆಸಿಪಿ ಮಾಮೂಲಿಯಾಗಿ ಇಷ್ಟಿಷ್ಟು ಎಣ್ಣೆ ಹಾಕಿ ಮಾಡುವಂಥದ್ದಲ್ಲ. ಡಯಟಿಗೆ ಅಂತ ಹೇಳುವಾಗ ಪ್ರತಿಯೊಂದು ಕೂಡ ಕಂಟ್ರೋಲಲ್ಲಿ ಇರಬೇಕು. ಮೇಯ್ನಾಗಿ ಹೇಳೋದಾದರೆ ಎಣ್ಣೆ ಹಾಕ್ಕೊಳ್ಳುವಾಗ ಜಾಗ್ರತೆ ಬೇಕು. 1 ಚಮಚ 2 ಚಮಚ ಜಾಸ್ತಿ ಎಲ್ಲ ಸಲ ನಾವು ಎಣ್ಣೆ ಹೋಯಿತು ಅಂತ ಹೇಳಿದರೆ ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ಇವಿಷ್ಟು ಲಂಚ್ ಆಪ್ಷನ್ಗಳು. ಅದಾದ ನಂತರ ನೆಕ್ಸ್ಟ್ ಲಂಚ್ ಎಲ್ಲ ಆಯಿತು, ಒಂದು 2 ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಆಗಿರ್ತದೆ. ಆಮೇಲೆ ನಮ್ಮ ಮಾಮೂಲಿ ಕೆಲಸಗಳದೆಲ್ಲ ಆಯಿತು ಅಂತ ಆದಮೇಲೆ ಒಂದು 4:15 ಗಂಟೆ ಹೊತ್ತಿಗೆ ನಮಗೆ ಚಹಾ ಕುಡಿಲಿಕ್ಕೆ ನೆನಪಾಗ್ತದೆ. ಆಗ ಚಹಾ ಕುಡಿಬೋದು. ಬೇಕಾದರೆ ನೀವು ಲೈಟಾಗಿ ಮಾಮೂಲಿ ಟೀ ಕುಡಿಯೋರಾದರೆ ಟೀ ಕುಡಿಬೋದು, ಕಾಫಿ ಕುಡಿಯೋರಾದರೆ ಕಾಫಿ ಕುಡಿಬೋದು. ಆದರೆ ಸಕ್ಕರೆ ಆ್ಯಡ್ ಮಾಡಲಿಕ್ಕಿಲ್ಲ. ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಕುಡಿಬೇಕು. ಹಾಲಾಕಿ ನೀವು ಕುಡಿಯೋದು ಅಂತಂದರೆ ಸ್ವಲ್ಪನೇ, ಒಂದು 1/2 ಗ್ಲಾಸಷ್ಟು ಕುಡಿಬೋದು. ಕುಡಿಲೇಬೇಕು ಅಂತ ಹೇಳೋ ಆಪ್ಷನ್ ಆ್ಯಕ್ಚುಲಿ ಕಾಫಿ ಟೀ ಬಿಟ್ಟರೆ ತುಂಬಾ ಒಳ್ಳೆಯದು. ಆದರೆ ಕೆಲವರಿಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂಥವರು 1/2 ಗ್ಲಾಸ್ ಕುಡಿಬೋದು. ಆದರೆ ಸಕ್ಕರೆ ಖಂಡಿತ ಅವಾಯ್ಡ್ ಮಾಡಿ. ಸಕ್ಕರೆ ಹಾಕಿ ನಾನು ಕಾಫಿ ಕುಡಿತೇನೆ ಅಂತ ಹೇಳಿದರೆ ವೆಯ್ಟ್ ಲಾಸ್ ಖಂಡಿತ ಆಗೋದಿಲ್ಲ. ಯಾಕಂದರೆ ಸಕ್ಕರೆಯಲ್ಲಿ ಹೈ ಕ್ಯಾಲೋರಿ ಇರ್ತದೆ, ಅದರಿಂದಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ. ಆಮೇಲೆ ನೀವು ಬ್ಲ್ಯಾಕ್ ಟೀ ಕುಡಿಬೋದು, ಬ್ಲ್ಯಾಕ್ ಕಾಫಿ ಕುಡಿಬೋದು, ಚೆನ್ನಾಗಿರ್ತದೆ ಅದು ಕೂಡ. ಗ್ರೀನ್ ಟೀ ಕುಡಿಬೋದು. ಅದಿಲ್ಲ ಅಂದರೆ ನೀವು ಹಾರ್ಲಿಕ್ಸ್, ಬೂಸ್ಟರ್ ಅಂಥದ್ದನ್ನು ಅಪರೂಪಕ್ಕೆ ಅಂದರೆ ನಾನು ಒಂದೊಂದು ದಿನ ಹೇಳಿದ್ದು, ಒಂದು ದಿವಸ 4 ಗಂಟೆಗೆ ನೀವು ಗ್ರೀನ್ ಟೀ ಕುಡಿದ್ರಿ, ಮತ್ತೊಂದು ದಿವಸ ಬ್ಲ್ಯಾಕ್ ಟೀ ಕುಡೀರಿ, ಮತ್ತೊಂದು ದಿವಸ ಕಾಫಿ ಕುಡೀರಿ, ಮತ್ತೊಂದು ದಿವಸ ಲೈಟಾಗಿ ಹಾಲಾಕಿ ಟೀ ಕುಡೀರಿ, ಮತ್ತೊಂದು ದಿವಸ ಇದು ಕಾಫಿ ಕುಡೀರಿ, ಮತ್ತೊಂದು ದಿವಸ ನೀವು ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಅದನ್ನು ಕುಡೀರಿ. ಜಸ್ಟ್ ಒಂದು ಸ್ಕಿಮ್ಡ್ ಮಿಲ್ಕ್ ಅಂತ ಹೇಳ್ತಾರೆ, ಫ್ಯಾಟ್ ಇಲ್ಲದಂಥ ಹಾಲು, ಅದಕ್ಕೆ ಹಾರ್ಲಿಕ್ಸನ್ನು ಆ್ಯಡ್ ಮಾಡಿ ಕುಡೀರಿ. ಸಕ್ಕರೆ ಹಾಕಲಿಕ್ಕಿಲ್ಲ, ಯಾಕೆಂದರೆ ಹಾರ್ಲಿಕ್ಸ್ ಬೂಸ್ಟಲ್ಲಿ ಎಲ್ಲ ಆಲ್ರೆಡಿ ಇದು ಸಕ್ಕರೆ ಇರುತ್ತೆ, ಅದರಲ್ಲಿ ಅದೇ ಸಾಕಾಗುತ್ತೆ. ಅದು ವಾರದಲ್ಲಿ ಒಂದೇ ದಿವಸ ಆಪ್ಷನ್ ಕೊಟ್ಟಿದ್ದು ಹಾರ್ಲಿಕ್ಸ್ ಬೂಸ್ಟ್. ಆಮೇಲೆ ನೆಕ್ಸ್ಟ್ ನೀವು ಕಷಾಯ ಥರ, ಕೊತ್ತಂಬರಿ ಜೀರಿಗೆ ಕಷಾಯ ಅಂತ ಹೇಳಿ ಮಾಡ್ತಾರೆ, ಆ ಥರ ಕಷಾಯಗಳನ್ನು ಕುಡಿಬೋದು. ಅಂದರೆ ಬೆಲ್ಲ ಹಾಕಲಿಕ್ಕಿಲ್ಲ, ಸಕ್ಕರೆ ಹಾಕಲಿಕ್ಕಿಲ್ಲ, ಜಸ್ಟ್ ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಡೋದು, ಕೊತ್ತಂಬರಿ, ಜೀರಿಗೆ, ಏಲಕ್ಕಿ ಎಲ್ಲ ಹಾಕಿದ ಪುಡಿ ಇರ್ತದಲ್ಲ, ಕಷಾಯದ ಪುಡಿ ಅಂತ, ಅದನ್ನು ಹಾಲಿಗೆ ಹಾಕಿ ಕುದಿಸ್ಕೊಳ್ಳೋದು, ಅದನ್ನು ಹಾಗೆ ಬಿಸಿ ಬಿಸಿಯಾಗಿ ಕುಡಿಯೋದು. ಅದಕ್ಕೆ ಯಾವುದೇ ರೀತಿಯ ಶುಗರ್ ಆ್ಯಡ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಅದಕ್ಕೆ ಒಂದು ಹಠ ಬೇಕು. ಎಲ್ಲ ಸಿಹಿ ಮಾಡಿ ಕುಡಿತೇನೆ ಅಂತ ಹೇಳಿದರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಇದೆಲ್ಲ ಟಾರ್ಗೆಟ್ ಒಂದು ಏನು ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ನೀವೊಂದು 3 ತಿಂಗಳು ಅಟ್ಲೀಸ್ಟ್ ಒಂದು 6 ತಿಂಗಳು ಅಥವಾ ನಿಮ್ಮ ಒಂದು ವರ್ಷ ಅಂತ ಹೇಳ್ಬೋದು. ಯಾಕೆಂದರೆ ಮ್ಯಾಕ್ಸಿಮಮ್ ನಿಮ್ಮ ಟಾರ್ಗೆಟ್ 1 ವರ್ಷ ಇರಲೇಬೇಕು. ಮತ್ತು ಇವತ್ತಿಂದ ನಾಳೆಗೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಮೋಟಿವೇಶನ್ ಯಾವಾಗಲೂ ಇರಬೇಕು, ನಾನು ಮಾಡ್ತೇನೆ ಅಂತ ಹೇಳುವ ಹಠ ಕೂಡ ನಿಮ್ಮಲ್ಲಿ ಇರಬೇಕು. ಇವಿಷ್ಟು ಆಯಿತು, ಸಾಯಂಕಾಲ ಆಯಿತು. ನೆಕ್ಸ್ಟ್ ಡಿನ್ನರಿದ್ದು ಆಪ್ಷನ್ಗಳು ಹೇಳ್ತೇನೆ. ಡಿನ್ನರ್ ಅಂತ ಹೇಳಿದರೆ ನೀವು ಈವ್ನಿಂಗ್ ಈಗ 4 ಗಂಟೆಗೆ ಟೀ ಕುಡಿದ್ರಿ ಅಂತ ಆಮೇಲೆ ಸಾಯಂಕಾಲ ವರ್ಕೌಟ್ ಮಾಡೋದಾದರೆ 5 ಗಂಟೆ ಹೊತ್ತಿಗೆ ವರ್ಕೌಟ್ ಎಲ್ಲ ಮಾಡಿ, 5 ರಿಂದ 6 ಗಂಟೆ 1 ಗಂಟೆ ವರ್ಕೌಟ್ ಮಾಡಿ, 6 ಗಂಟೆ ಆದಮೇಲೆ ಅದರ ಎಡೆಯಲ್ಲೆಲ್ಲ ನೀರೆಲ್ಲ ಕುಡೀರಿ. ದಿನಕ್ಕೆ 3 ರಿಂದ 3.5 ಲೀಟ್ರ್ ಅಷ್ಟು ನೀರು ಕುಡಿಬೇಕು. ನೀರು ಕುಡಿಲಿಕ್ಕೆ ಒಂದು ಆಪ್ಷನ್ ಮಾಡಿ ಇಟ್ಕೊಳ್ಳಿ. ಒಂದು ಬಾಟ್ಲಲ್ಲಿ 1 ಲೀಟ್ರ್ ಇದ್ದು ಬೇಕಾದ 3 ಬಾಟ್ಲು ಮಾಡಿ, ಅಥವಾ 3 ಲೀಟ್ರ್ ಬಾಟ್ಲಿ ಇದ್ದರೆ 3 ಲೀಟ್ರ್ ಬಾಟ್ಲಲ್ಲಿ ನೀರು ತುಂಬಿಸಿ ಇಡಿ. ನೀರು ತುಂಬಿಸಿ ಇಟ್ಟ ಮೇಲೆ ಅದು ಸಾಯಂಕಾಲ ರಾತ್ರಿ ನೀವು ಮಲಗೋದ್ರೊಳಗೆ ಅದು ಫುಲ್ ಖಾಲಿ ಆಗಬೇಕು. ಅಲ್ಲಿವರೆಗೆ ನೀವು ಆ ಥರ ನೀವು ಮಾಡಿದರೆ ಮಾತ್ರ ನೀರು ಖಾಲಿ ಆಗ್ತದೆ. ಜಸ್ಟ್ ಎಲ್ಲೋ ಇದ್ದರೆ ನಿಮಗೆ ನೀರು ಖಾಲಿ ಆಗೋದಿಲ್ಲ.
ನಿಮಗೆ ಮನಸ್ಸಲ್ಲಿ ಇರಬೇಕು, ನಾನು ನೀರು ಕುಡ್ದಿದ್ದೇನಾ, 3.5 ಲೀಟ್ರ್ ಆಯಿತಾ ಅನ್ನುವ ಲೆಕ್ಕಾಚಾರ ನೀವು ಮಾಡಿಕೊಳ್ಬೇಕು. ಎಲ್ಲಿಯೋ ಇದ್ದು ಏನೋ ಯೋಚನೆ ಮಾಡ್ತಾಯಿದ್ರೆ ನೀರು ಕುಡಿಯೋ ವಿಷಯ ಮರ್ತೋಗ್ತದೆ. ಅದೊಂದು ಬೇಕಾದರೆ ಮೊಬೈಲಲ್ಲಿ ರಿಮೈಂಡರ್ ಆದರೂ ಇಟ್ಕೊಳ್ಬೋದು. ಯಾಕೆಂದರೆ ನೀರು ಕುಡಿಯುವಂಥದ್ದು, ನಿದ್ರೆ ಮಾಡುವಂಥದ್ದು, ಸ್ಟ್ರೆಸ್ ಇಲ್ಲದೆ ಇರುವಂಥದ್ದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ವೆಯ್ಟ್ ಲಾಸಲ್ಲಿ ಸಣ್ಣ ಸಣ್ಣ ವಿಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಮ್ಮೆ ಎಲ್ಲ ಸ್ಟ್ರಿಕ್ಟ್ ಡಯಟ್ ಮಾಡಿ ಕೂಡ ನಮ್ಮ ವೆಯ್ಟ್ ಸ್ಟಕ್ ಆಗ್ತದೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಆಗ ಡಿಪ್ರೆಷನಿಗೆ ಹೋಗಬಾರ್ದು, ಮೋಟಿವೇಶನನ್ನು ಕಳ್ಕೊಳ್ಬಾರ್ದು, ಸಪೋರ್ಟಿವ್ ಆಗಿ ತಗೊಳ್ಬೇಕು, ಯಾಕೆ ಆಗಲಿಲ್ಲ ಅಂತ ಹೇಳಿ. ಆಗ ನಿಮ್ಮ ವೆಯ್ಟ್ ಲಾಸ್ ಪ್ಲ್ಯಾನನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು. ಏನು ನಿಮ್ದೀಗ 1500 ಕ್ಯಾಲೋರೀಸ್ ನೀವು ಫುಡ್ ತಗೊಳ್ತೀರಿ ಅಂತ ಆದರೆ ಸ್ವಲ್ಪ ಕ್ಯಾಲೋರಿ ಕಡಿಮೆ ಮಾಡಿ, ವರ್ಕೌಟ್ ಜಾಸ್ತಿ ಮಾಡಿ, ಹಾಗೆ ಫುಡ್ಡು ಕ್ವಾಂಟಿಟಿ ಮತ್ತೆ ಸ್ವಲ್ಪ ಕಡಿಮೆ ಮಾಡಿ, ಆ ಥರ ಪ್ಲ್ಯಾನೆಲ್ಲ ಏನು ಡಯಟ್ ಪ್ಲ್ಯಾನ್ ಇದೆ ಅದೆಲ್ಲ ಚೇಂಜಸ್ ಮಾಡಿಕೊಂಡು ಮಾಡಿದರೆ ಸ್ಟಕ್ ಆದಂತಹ ವೆಯ್ಟ್ ಕೂಡ ವಾಪಸ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಈಗ ಡಿನ್ನರ್ ಆಪ್ಷನ್, ಒಂದು 6:30ಗೆ ಎಲ್ಲ ಡಿನ್ನರ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನೀವು ಆಫೀಸಿಗೆ ಹೋಗುವವರಾದರೂ ಸಾಧಾರಣ ಬರ್ತಾರೆ ಸಾಯಂಕಾಲ 6:30 ಅಷ್ಟೊತ್ತಿಗೆ ಮನೆಗೆ ಬಂದು ಮುಟ್ಟುತ್ತಾರಲ್ವ. ಆಫೀಸಿಂದ ಬಂದ ಕೂಡಲೇ ಇವರು ಡಿನ್ನರನ್ನು ಸ್ಟಾರ್ಟ್ ಮಾಡಲಿ. ಒಂದು ಸುಸ್ತಾಯಿತು ಅಂತ ಕೂತ್ಕೊಳ್ಬೇಡಿ. ಸುಸ್ತಾಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಒಂದು ಸುಸ್ತಾಗಿ ಮೊಬೈಲ್ ನೋಡ್ಕೊಂಡು 8 ಗಂಟೆ 9 ಗಂಟೆವರೆಗೆ ಕೂತು ಆಮೇಲೇನೋ ಯೋಚನೆ ಮಾಡೋದು, ಇಂಥದ್ದೆಲ್ಲ ಆಗ್ತದೆ. ಅಂಥದ್ದು ಮಾಡಬೇಡಿ. ಈಗ ಫಸ್ಟ್ ನಿಮ್ಮ ಕೆಲಸನ ಮುಗಿಸಿ ಆಮೇಲೆ ಕೂತ್ಕೊಳ್ಳಿ. 6:30ಗೆ ನೀವು ಆಫೀಸಿಂದ ಬಂದ್ರೆ ನಿಮ್ಮ ಡಿನ್ನರ್ ಏನು ಮಾಡೋದು ಅಂತ ಒಂದು ಪ್ಲ್ಯಾನ್ ಮಾಡಿ. ಓಟ್ಸು ಸ್ಮೂದಿ ಮಾಡ್ಬೋದು, ಸ್ಮೂದಿ ಮಾಡಿಕೊಂಡು ಕುಡಿಬೋದು. ಅದು ಓಟ್ಸು ಸ್ಮೂದಿ ಹೇಗೆ ಮಾಡೋದು ರೆಸಿಪೀಸ್ ಎಲ್ಲ ನನ್ನ ವಿಡಿಯೋದಲ್ಲಿ ಇದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆಮೇಲೆ ನೀವು ಸೂಪ್ ಮಾಡ್ಕೊಳ್ಬೋದು. ರಾಗಿ ಸೂಪು, ವೆಜಿಟೇಬಲ್ ಸೂಪ್ ಇರ್ಬೋದು, ಕಾರ್ನ್ ಹಾಕಿ ಸೂಪ್ ಇರ್ಬೋದು, ಅಥವಾ ಸ್ವೀಟ್ ಕಾರ್ನ್ ಸೂಪ್ ಇರ್ಬೋದು, ಮಶ್ರೂಮ್ ಸೂಪ್ ಇರ್ಬೋದು, ವೆರೈಟಿ ಸೂಪ್ ಇದೆ, ಆಪ್ಷನ್ ಕೊಡೋದು. ಒಂದೊಂದು ದಿವಸ ಒಂದೊಂದು ಸೂಪು ಮಾಡ್ಕೊಳ್ಬೋದು. ನೀವು ಈ ಥರ ಪ್ಲ್ಯಾನ್ಡ್ ಆಗಿದ್ದರೆ ನಿಮಗೇನು ಕಷ್ಟ ಆಗೋದಿಲ್ಲ ವೆಯ್ಟ್ ಲಾಸ್. ಇವತ್ತಿದು ಮಾಡೋದು, ಇವತ್ತಿದು ಮಾಡೋದು, ಆ ಥರ ಪ್ಲ್ಯಾನ್ ಆಗ್ತಾ ಹೋಗಬೇಕು. ಆಗ ನಿಮಗೇನು ಅದು ಕಷ್ಟ ಅಂತ ಅನಿಸೋದಿಲ್ಲ. ಅದು ಏನು ಮಾಡೋದು ಅಂತ ಹೇಳಿ ತಲೆ ಚಚ್ಚಿಕೊಳ್ಳುವ ಹಾಗೆ ಆಗಬಾರದು. ಆಪ್ಷನ್ಸ್ ಒಂದು ವಾರಕ್ಕೆ ಇಷ್ಟು ಬೇಕು. ನಾನು ಇವತ್ತೆಲ್ಲ ಹೇಳಿದ್ದೇನೆ, ಹಾಗೆ ಅದರ ವೀಡಿಯೋಸ್ ಕೂಡ ಇದೆ. ಅದರಲ್ಲಿ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ. ನೀವು ಆ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಯಾವುದು ಮಾಡೋದು ಅಂತ ಹೇಳಿ ಯೋಚನೆ ಮಾಡಲಿಕ್ಕಿಲ್ಲ. ಅದಾದಮೇಲೆ ಈಗ ಇವತ್ತು ನೀವು ರಾಗಿ ಸೂಪ್ ಮಾಡಿಕೊಂಡಿದ್ದೀರಾ ಅಂದರೆ ಒಂದು 6:30ಗೆ ಸ್ಟಾರ್ಟ್ ಮಾಡಿದರೆ ಒಂದು 7 ಗಂಟೆಯೊಳಗೆ ನಿಮಗೆ ಸೂಪ್ ಎಲ್ಲ ರೆಡಿ ಆಗುತ್ತೆ. ಹೆಚ್ಚು ಅಂದರೆ 7:30 ಅಷ್ಟಾಗುವಾಗ ನಿಮ್ಮ ಡಿನ್ನರ್ ರೆಡಿ ಆಯಿತು ಅಂತಾದರೆ 7:30ಗೆ ಅದನ್ನು ತಗೊಳ್ಳಿ. 8 ಗಂಟೆ ಮ್ಯಾಕ್ಸಿಮಮ್, ಲೇಟ್ ಆಯಿತು 7 ಗಂಟೆಯೊಳಗೆ ಮುಗಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ಹೇಳಿದಷ್ಟು ಈಸಿ ಆಗೋದಿಲ್ಲ ಅಲ್ವಾ. ಮನೆಯ ಕೆಲಸ, ಮಕ್ಕಳು, ಅದೆಲ್ಲದರ ಜೊತೆಗೆ ನಮ್ಮ ಡಿನ್ನರ್ ಕೂಡ ಆಗಬೇಕು ಅಂದರೆ ಒಂದೊಂದು ಸತಿ ಲೇಟ್ ಆಗ್ತದೆ. ಹೆಚ್ಚು ಅಂತ ಹೇಳಿದರೆ ಒಂದು 8 ಗಂಟೆಯೊಳಗೆ ಮುಗಿಸ್ಕೊಳ್ಳಿ ಹೇಗಾದರೂ ಕೂಡ. 8 ಗಂಟೆ ನಂತರ ಏನು ಮಾಡಬೇಕು, ಮತ್ತೆ ಕೂಡ ನಮ್ಮ ವೆಯ್ಟ್ ಲಾಸ್ ಜರ್ನಿ ಮುಗಿಲಿಲ್ಲ. ನಮ್ಮದು ಮಾಮೂಲಿಯಾಗಿ ಮನೆ ಕೆಲಸ, ಕ್ಲೀನಿಂಗ್ ಎಲ್ಲ ಇರುತ್ತೆ 8 ಗಂಟೆ ಹೊತ್ತಿಗೆ. ಅದೆಲ್ಲ ಮಾಡಿಕೊಳ್ಳಿ. ಊಟ, ನಿಮ್ಮ ಡಿನ್ನರ್ ಫಸ್ಟ್ ಮುಗಿಸ್ಕೊಳ್ಳಿ, ಆಮೇಲೆ ಕಿಚನ್ ಕ್ಲೀನಿಂಗ್ ಅಂಥದ್ದೆಲ್ಲ ಇರ್ತದೆ, ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಸಾಧಾರಣ 1 ಗಂಟೆಯಲ್ಲಿ ಕಿಚನ್ ಕ್ಲೀನಿಂಗ್ ಎಲ್ಲ ಆಗ್ಬೋದು, ಅದಕ್ಕಿಂತ ಬೇಗ ಕೂಡ ಆಗ್ಬೋದು. ಹಾಗೆ 9 ಗಂಟೆ ಅಷ್ಟೊತ್ತಿಗೆ ನಿಮ್ಮದು ಇನ್ನೊಂದು ಸಿನಮನ್ ಡ್ರಿಂಕ್ ಅಂತ ಹೇಳಿದ್ವಿ ಇದೆ, ಅದನ್ನೊಂದು ನೈಟ್ ಡ್ರಿಂಕನ್ನು ಕುಡೀರಿ. 9 ಗಂಟೆ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಿ. ಜಸ್ಟ್ ಒಂದು ದಾಲ್ಚಿನ್ನಿ ಚಕ್ಕೆ, ನಾನು ಕುಡಿಯುವಂಥದ್ದು ಒಂದು ದಾಲ್ಚಿನ್ನಿ ಚಕ್ಕೆಯನ್ನು 2 ಗ್ಲಾಸ್ ನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು 1 ಗ್ಲಾಸು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಎಷ್ಟು ಕುಡಿಲಿಕ್ಕೆ ಆಗ್ತದೆ ಅಷ್ಟು ಬಿಸಿಯನ್ನು ಸಿಪ್ ಬೈ ಸಿಪ್ ಕುಡಿತಾ ಇರೋದು. ಅಥವಾ ಟರ್ಮರಿಕ್ ಡ್ರಿಂಕ್ ಆದರೂ ನೈಟ್ ಕುಡಿಬೋದು. ಜಸ್ಟ್ ಒಂದು ಚಿಟಿಕೆಯಷ್ಟು ಅರಸಿನ ಪುಡಿ ಹಾಕೊಳ್ಳೋದು ಬಿಸಿ ನೀರಿಗೆ, ಆ ಟರ್ಮರಿಕ್ ಟೀಯನ್ನು ಕುಡಿಯೋದು. ಅದು ಕೂಡ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜಿಂಜರ್ ಟೀ ಕೂಡ ಕುಡಿಬೋದು. ಮತ್ತು ಕೆಲವು ಈ ಥರ ಡ್ರಿಂಕ್ ಕುಡಿದ್ರೆ ಕೆಲವರಿಗೆಲ್ಲ ಹೀಟೆಲ್ಲ ಆಗ್ತದೆ, ಅದನ್ನು ನೋಡ್ಕೊಳ್ಬೇಕು. ಲೆಮನ್ ಕೂಡ ಕೆಲವರಿಗೆ ಆಗೋದಿಲ್ಲ, ಅದನ್ನು ನೀವು ಚೇಂಜ್ ಮಾಡ್ಬೋದು. ಡೈಲಿ ಕುಡಿಯೋ ಬದಲು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಾಗೆ ಕುಡಿಬೋದು. ಹಾಗೆ ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ಮಾರ್ನಿಂಗ್ ಡಿಟಾಕ್ಸ್ ಕುಡಿಯುವಂಥದ್ದು ಆಪ್ಷನ್ ಇದೆ. ಡಿಟಾಕ್ಸ್ ನೀವು ಒಂದು ದಿವಸ ವಾಟರ್ಮೆಲನ್ ಜ್ಯೂಸು, ಒಂದು ದಿವಸ ಪೈನಾಪಲ್ ಜ್ಯೂಸು, ಒಂದು ದಿವಸ ABC ಜ್ಯೂಸು, ಒಂದು ದಿವಸ ಕುಕುಂಬರ್ ಜ್ಯೂಸು, ಒಂದು ದಿವಸ ಕುಂಬಳಕಾಯಿ ಜ್ಯೂಸು, ಈ ಥರ ವೆರೈಟಿ ಮಾಡಿ ಕುಡಿಬೋದು. ಇದನ್ನು ಈ ಡಿಟಾಕ್ಸನ್ನು ನೀವು 11 ಗಂಟೆ ಅಷ್ಟೊತ್ತಿಗೂ ಕುಡಿಬೋದು, ಅಥವಾ 4 ಗಂಟೆ ಅಷ್ಟು ಹೊತ್ತಿಗೆ ಒಂದು ನಿಮ್ಮ ಮೀಲ್ ಇದೆಲ್ಲ ಈವ್ನಿಂಗ್ ಆಗ ಕೂಡ ಕುಡಿಬೋದು.
ನಾನು ಹೇಳಿದ ಬೆಳಿಗ್ಗೆನೇ ಎಲ್ಲ ಕುಡಿಲಿಕ್ಕೂ ಆಗೋದಿಲ್ಲ ಅಲ್ವಾ, ಮಾರ್ನಿಂಗ್ ಡ್ರಿಂಕ್ ಕುಡಿಬೇಕು, ನೀರು ಕುಡಿಬೇಕು, ಅದ್ರ ಜೊತೆಗೆ ತಿಂಡಿ ಅಷ್ಟಾಗೋಗೋದು ಜಾಸ್ತಿ ಆಗುತ್ತೆ. ಆಗ ನೀವು ಅದನ್ನು ಫ್ರೂಟ್ ಜ್ಯೂಸ್ ಮತ್ತು ಡಿಟಾಕ್ಸ್ ಅದನ್ನೆಲ್ಲ ಈ ಟೈಮಿಗೆ ಮಾಡ್ಕೊಳ್ಬೋದು. 11 ಗಂಟೆ ಹೊತ್ತಿಗೆ ಅಥವಾ ಸಾಯಂಕಾಲ ಎಲ್ಲ. ಡಿನ್ನರ್ ರೆಸಿಪಿ ಆಯಿತು, ಆಲ್ಮೋಸ್ಟ್ ಸೂಪ್ಸ್ ಎಲ್ಲ ಹೇಳಿದೆ. ಅದರ ಜೊತೆಗೆ ಸಲಾಡ್ ಕೂಡ ಮಾಡ್ಕೊಳ್ಬೋದು. ಬೇರೆ ಬೇರೆ ಕಾರ್ನ್ ಸಲಾಡ್ ಬರುತ್ತೆ, ಮತ್ತು ಪೀನಟ್ ಸಲಾಡ್ ಬರುತ್ತೆ, ಆಮೇಲೆ ಕುಕುಂಬರ್ ಕ್ಯಾರೆಟ್ ಎಲ್ಲ ಹಾಕಿ ವೆಜಿಟೇಬಲ್ ಸಲಾಡ್, ಆಮೇಲೆ ಪ್ರೋಟೀನ್ ಅಂದರೆ ಕಾಬೂಲ್ ಚನ್ನ ಎಲ್ಲ ಹಾಕಿ ಪನ್ನೀರ್ ಹಾಕಿ ಸಲಾಡ್. ತುಂಬ ವೆರೈಟಿ ಆಫ್ ಸಲಾಡ್ಸ್ ಇದೆ. ನಾನು ಕೂಡ ತುಂಬ ವೀಡಿಯೋಸ್ ಹಾಕಿದ್ದೇನೆ ಸಲಾಡಿದ್ದೆಲ್ಲ, ಅದನ್ನು ನೀವು ನೋಡ್ಬೋದು. ಇದಾಗಿತ್ತು 7 ದಿವಸಗಳ ಡಯಟ್. ಕರೆಕ್ಟಾಗಿ ಫಾಲೋ ಮಾಡಿ 1 ತಿಂಗಳು ಅಥವಾ 1 ತಿಂಗಳು ಫಸ್ಟ್ ಫಾಲೋ ಮಾಡಿ. ನಿಮಗೆ 5ರಿಂದ 10 kg ವೆಯ್ಟ್ ಲಾಸ್ ಆಗೋದಕ್ಕೆ ಏನೂ ತೊಂದರೆ ಇಲ್ಲ. ಆರಾಮ್ಸೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಫುಡ್ಡನ್ನು ತಿನ್ನುವಾಗ ಪೋರ್ಷನ್ ಕಂಟ್ರೋಲ್ ಮಾಡಿಕೊಳ್ಳಿ. ಇನ್ನು ಕೂಡ ತುಂಬಾ ಫುಡ್ ರೆಸಿಪೀಸ್ಗಳಿದೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ, ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಉಪ್ಪು ಸಕ್ಕರೆ ಅದನ್ನೆಲ್ಲ ಸ್ವೀಟ್ ಮತ್ತು ಉಪ್ಪು ತುಂಬ ಕಡಿಮೆ ಮಾಡಿ ವೆಯ್ಟ್ ಲಾಸಲ್ಲಿ. ಅದನ್ನು ಉಪ್ಪು ತಿನ್ನಬಾರ್ದು ಅಂತ ಖಂಡಿತ ಹೇಳೋದಿಲ್ಲ, ಯಾಕೆಂದರೆ ಉಪ್ಪು ಹೇಳೋದು ನಮ್ಮ ಆರೋಗ್ಯಕ್ಕೆ ಉಪ್ಪು ಕೂಡ ಬೇಕು. ಆದರೆ ಏನು ಗೊತ್ತಾ, ಉಪ್ಪು ನೋ ಸಾಲ್ಟ್ ಅಂತೇಳಿ ಉಪ್ಪು ತಿನ್ನದೇ ಇದ್ದರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಬೇಕಾದರೆ ನೀವು 1 ದಿವಸ ಉಪ್ಪು ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ತುಂಬ ಬೇಗ ವೆಯ್ಟ್ ಲಾಸ್ ಆಗ್ತದೆ ಉಪ್ಪು ಬಿಟ್ಟರೆ. ಉಪ್ಪು ಬಿಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ 1 ದಿವಸ ಇಡೀ ಉಪ್ಪು ತಿನ್ನದೆ ಕೂತ್ಕೊಳ್ಬೋದಾ, ನಮಗೆ ಎಲ್ಲವನ್ನು ಚಪ್ಪೆಯಾಗಿ ತಿನ್ಬೋದಾ, ಅದನ್ನು ನೋಡ್ಕೊಳ್ಬೇಕು. ನೀವು ಚಾಲೆಂಜಾಗಿ ತೆಕ್ಕೊಂಡು 1 ದಿವಸ ಉಪ್ಪು ಬಿಟ್ಟು ನೋಡಿ, 1 kg ಅಷ್ಟು ವೆಯ್ಟ್ ಲಾಸ್ ಆಗ್ತೀರಾ. ಉಪ್ಪು ಅಷ್ಟು ಅದರಲ್ಲಿ ಇಫೆಕ್ಟ್ ಇದೆ. ನಾನು ಮಾಡಿ ನೋಡಿದ್ದೇನೆ. ಉಪ್ಪು ನೋ ಸಾಲ್ಟ್ ಡೇ ಅಂತ ಹೇಳಿ ಮಾಡ್ತೇನೆ ಒಂದೊಂದು ದಿವಸ. ಆಗ ಆ ಟೈಮಲ್ಲಿ ನಮಗೆ ತುಂಬ ಬೇಗ ವೆಯ್ಟ್ ಲಾಸ್ ಆಗಿದೆ. ನನಗೆ ಈಗ ವೆಯ್ಟ್ ಇದ್ದೇನೆ, ನಾನು 80ವರೆಗಿದ್ದೆ. ಈ 7 kg ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಇರುವಾಗ ಈ ಎಲ್ಲ ಚಾಲೆಂಜನ್ನು ಮಾಡ್ಕೊಂಡಿದ್ದೇನೆ. ಒಂದು ದಿವಸ ನೋ ಶುಗರ್ ಡೇ. ಅದು ಹೇಗುಂಟಲ್ಲ, ನನಗೀಗ ಆಲ್ಮೋಸ್ಟ್ ಯಾವಾಗಲೂ ಕೂಡ ಶುಗರ್ ಇಲ್ಲ. ಶುಗರ್ ಯಾವ್ದು ಅಂದರೆ ಆಲ್ಟರ್ನೇಟ್ ಶುಗರನ್ನು ತಗೊಳ್ಬೋದು, ಖರ್ಜೂರ ಅಥವಾ ಹನಿ. ಅದನ್ನು ಕೂಡ ಪೋರ್ಷನ್ ಕಂಟ್ರೋಲ್ ಮಾಡಬೇಕು, ಅತಿಯಾಗಿ ತಿನ್ನಬಾರ್ದು ಯಾವ ಸ್ವೀಟನ್ನಾದರೂ ಕೂಡ. ಹಾಗೆ ನೋ ಸಾಲ್ಟ್ ಡೇ ಅಂತ ಮಾಡಿದ್ದೇನೆ. ಒಂದು ದಿವಸ ಫುಲ್ ಉಪ್ಪು ತಿನ್ನಲಿಕ್ಕಿಲ್ಲ, ಯಾವುದೇ ಫುಡ್ ಆಗಲಿ. ಮಾರ್ನಿಂಗ್ ನೀವು ಪೋಹ ಮಾಡಿದರೂ ಅದಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ, ಹಾಗೆ ತಿನ್ನೋದು ಉಪ್ಪು ಹಾಕದೆ. ನೋ ಆಯಿಲ್ ಡೇ, ನೋ ಸಾಲ್ಟ್ ಡೇ, ಆ ಥರ ಒಂದೊಂದು ದಿವಸ ನೀವು ಮಾಡ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ವೆಯ್ಟ್ ಲಾಸು ಬೇಗ ಬೇಗ ಆಗ್ತದೆ. ಇದೆಲ್ಲ ವೆಯ್ಟ್ ಲಾಸ್ ಆಗಲಿಕ್ಕಿರುವಂತಹ ಟ್ರಿಕ್ಸ್ಗಳು. ಯಾವುದೇ ಮಧ್ಯಾಹ್ನ ಊಟಕ್ಕಾದ್ರೂ ಅಷ್ಟೇ, ಎಂಥ ಪಲ್ಯ ಏನೇನು ಮಾಡ್ತೇವೆ ಯಾವುದಕ್ಕೂ ಉಪ್ಪು ಹಾಕಲಿಕ್ಕಿಲ್ಲ, ಹಾಗೇನೆ ತಿನ್ನುವಂಥದ್ದು. ನ್ಯಾಚುರಲ್ ಉಪ್ಪು ತರಕಾರಿಯಲ್ಲೆಲ್ಲ ಇರ್ತದಲ್ಲ, ಉಪ್ಪಿನಂಶ ಅಷ್ಟೇ ನಮಗೆ ಸಿಗ್ತದೆ. ಹಾಗೆ ನೈಟ್ ಕೂಡ ಹಾಗೆ. ನೈಟ್ ನಾವು ಡಿನ್ನರ್ ಸಲಾಡ್ ಏನು ಮಾಡ್ತೇವೆ ಅದಕ್ಕೆ ಯಾವುದಕ್ಕೆ ಕೂಡ ತರಕಾರಿಗಳಿಗೆ ಉಪ್ಪು ಹಾಕಲಿಕ್ಕಿಲ್ಲ, ಹಾಗೆ ತಿನ್ನೋದು. ಸ್ವಲ್ಪ ಕಷ್ಟ ಆಗ್ತದೆ, ಹಾಗಂತೇಳಿ ನಾವು ಪರ್ಮನೆಂಟ್ ಏನಲ್ಲ. ಒಂದೊಂದು ದಿವಸ ಆ ಥರ ಆಪ್ಷನನ್ನು ತಗೊಂಡ್ರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ, ಇವತ್ತಿನ ಡಯಟ್ ಪ್ಲ್ಯಾನ್ ಎಲ್ಲ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವೆಯ್ಟ್ ಲಾಸ್ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.